ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬಲಿಷ್ಠ ಬ್ಯಾಟಿಂಗ್ ಹಾಗೂ ತನ್ನ ಮಾರಕ ಬೌಲಿಂಗ್ ದಾಳಿಯಿಂದ 2026ರ ಐಪಿಎಲ್ನಲ್ಲಿ ಏಕೈಕ ಅಜೇಯ ತಂಡವಾಗಿ ಉಳಿದಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ 57 ರನ್ಗಳಿಂದ ಹೀನಾಯವಾಗಿ ಸೋಲಿಸುವಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಯಶಸ್ವಿಯಾಗಿದೆ. ರಾಜಸ್ಥಾನ್ ತಂಡವನ್ನ ಸನ್ರೈಸರ್ಸ್ ತಂಡ ಸೋಲಿಸಿತು ಅನ್ನೋದಕ್ಕಿಂತ ಸನ್ರೈಸರ್ಸ್ ತಂಡದ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದ ಇಬ್ಬರು ಯುವ ವೇಗಿಗಳಾದ ಪ್ರಫುಲ್ ಹಿಂಗೆ ಹಾಗೂ ಸಕೀಬ್ ಹುಸೇನ್ ಅವರ ಮಾರಕ ದಾಳಿಗೆ ರಾಜಸ್ಥಾನ ಮಂಡಿಯೂರಿತು ಎಂದರೆ ತಪ್ಪಾಗಲಾರದು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ 216 ರನ್ ಕಲೆ ಹಾಕಿತು. ಈ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ಇಬ್ಬರು ಯುವ ವೇಗಿಗಳ ದಾಳಿಗೆ ತತ್ತರಿಸಿ 156 ರನ್ಗಳಿಗೆ ಆಲ್ಔಟ್ ಆಯಿತು. ಸನ್ರೈಸರ್ಸ್ ಪರ ಪ್ರಫುಲ್ 4 ವಿಕೆಟ್ ಪಡೆದರೆ ಸಕೀಬ್ 4 ವಿಕೆಟ್ ಕಬಳಿಸಿದ್ರು. ಹೈದರಾಬಾದ್ನ ಉಪ್ಪಲ್ ಕ್ರೀಡಾಂಗಣದಲ್ಲಿ ಆತಿಥೇಯ ಸನ್ರೈಸರ್ಸ್ ಮೊದಲು ಬ್ಯಾಟಿಂಗ್ ಮಾಡಿದ್ದಾದರೂ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ. ಸ್ಟಾರ್ ಓಪನರ್ ಅಭಿಷೇಕ್ ಶರ್ಮಾ ಅವರನ್ನ ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲೇ ಜೋಫ್ರಾ ಆರ್ಚರ್ಸ್ ಔಟ್ ಮಾಡುತ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಕೂಡ ದೊಡ್ಡ ಅಥವಾ ತ್ವರಿತ ಇನ್ನಿಂಗ್ಸ್ ಆಡಲು ವಿಫಲರಾಗ್ತಾರೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಾಯಕ ಇಶಾನ್ ಕಿಶನ್ ಧೈರ್ಯಗೆಡದೆ ರಾಜಸ್ಥಾನ್ ಬೌಲರ್ಗಳ ಮೇಲೆ ದಾಳಿ ಮಾಡ್ತಾರೆ. ಕೇವಲ 30 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ ಇಶಾನ್ 44 ಎಸೆತಗಳಲ್ಲಿ 91 ರನ್ಗಳ ಅಬ್ಬರದ ಇನ್ನಿಂಗ್ಸ್ ಆಡ್ತಾರೆ. ಇದರ ಜೊತೆಗೆ ಹೆನ್ರಿಕ್ ಕ್ಲಾಸೆನ್ ಜೊತೆಗೆ 3ನೇ ವಿಕೆಟ್ಗೆ 88 ರನ್ಗಳ ಪಾಲುಗಾರಿಕೆಯನ್ನ ಹಂಚಿಕೊಳ್ತಾರೆ. ಇದು ತಂಡವನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಈತ ಕ್ಲಾಸೆನ್ ಕೂಡ 40 ರನ್ಗಳ ಉಪಯುಕ್ತ ಇನ್ನಿಂಗ್ಸ್ ಆಡಿದ್ರು. ಇನ್ನು ನಂತರ ನಿತೀಶ್ ರೆಡ್ಡಿ ಮತ್ತು ಸಲೀಲ್ ಅರೋರಾ ಅಂತಿಮವಾಗಿ ದೊಡ್ಡ ಹೊಡೆತಗಳನ್ನ ಹೊಡೆದು ತಂಡವನ್ನ 217 ರನ್ಗಳಿಗೆ ಕೊಂಡೊಯ್ತಾರೆ. ಇನ್ನು ಈ ಗುರಿ ಬೆನ್ನಟ್ಟಿದ ರಾಜಸ್ಥಾನ ಪರ ಎಲ್ಲರ ಕಣ್ಣುಗಳು ವೈಭವ್ ಸೂರ್ಯವಂಶಿಯ ಮೇಲೆ ಇದ್ದವು. ಅವರಿಂದ ಎಲ್ಲರೂ ಮತ್ತೊಂದು ಬಲವಾದ ಇನ್ನಿಂಗ್ಸ್ ನಿರೀಕ್ಷಿಸ್ತಾ ಇರ್ತಾರೆ. ಆದರೆ ಮೊದಲ ಓವರ್ನಲ್ಲಿ ಪ್ರಫುಲ್ ಹಿಂಗೆ ಮಾಡಿದ್ದು ಎಲ್ಲರಿಗೂ ಆಘಾತವನ್ನುಂಟು ಮಾಡಿತು. ಮೊದಲ ಪಂದ್ಯ ಆಡಿದ ಪ್ರಫುಲ್ ಹಿಂಗೆ 2ನೇ ಎಸೆತದಲ್ಲೇ ವೈಭವ್ ಅವರನ್ನ ನಂತರ ಮುಂದಿನ 4 ಎಸೆತಗಳಲ್ಲಿ ಧ್ರುವ ಜುರೇಲ್ ಸೇರಿದಂತೆ 2 ವಿಕೆಟ್ ಪಡಿತಾರೆ. ಒಟ್ಟಾರೆಯಾಗಿ ಪ್ರಫುಲ್ ತಮ್ಮ ಮೊದಲ ಓವರ್ನಲ್ಲೇ 3 ವಿಕೆಟ್ ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸ್ತಾರೆ. ಇನ್ನು ಮುಂದಿನ ಓವರ್ನಲ್ಲಿ ಪ್ರಫುಲ್ ಜೊತೆಗೆ ಪಾದಾರ್ಪಣೆ ಮಾಡುತ್ತಿದ್ದ ಚೊಚ್ಚಲ ವೇಗಿ ಶಕೀಬ್ ಕೂಡ 1 ವಿಕೆಟ್ ಪಡ್ಕೊಳ್ತಾರೆ. ಆನಂತರ ಪ್ರಫುಲ್ 3ನೇ ಓವರ್ನಲ್ಲಿ ಮತ್ತೊಂದು ವಿಕೆಟ್ ಪಡೆದು ರಾಜಸ್ಥಾನವನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸ್ತಾರೆ. ರಾಜಸ್ಥಾನ 3 ಓವರ್ಗಳಲ್ಲಿ ಕೇವಲ 9 ರನ್ಗಳಿಗೆ 5 ವಿಕೆಟ್ಗಳನ್ನ ಕಳೆದುಕೊಂಡಿತ್ತು. ಇದರ ನಂತರ ಡೊನೋವನ್ ಫೆರೇರಾ ಮತ್ತು ರವೀಂದ್ರ ಜಡೇಜಾ ಸ್ವಲ್ಪ ಸಮಯದವರೆಗೆ ಇನ್ನಿಂಗ್ಸ್ ಅನ್ನ ನಿಭಾಯಿಸ್ತಾರೆ. ಇಬ್ಬರು 122 ರನ್ಗಳನ್ನ ಪಾಲುದಾರಿಕೆಯನ್ನ ಹಂಚಿಕೊಳ್ತಾರೆ. ಆದರೆ ಈ ವೇಳೆ ದಾಳಿಗಿಳಿದ ಶಕೀಬ್ ತಮ್ಮ ಮ್ಯಾಜಿಕ್ ಪ್ರದರ್ಶಿಸಿ ಫೆರೇರಾ ಅವರನ್ನ ಔಟ್ ಮಾಡ್ತಾರೆ. ಕೊನೆಗೆ ರಾಜಸ್ಥಾನ 159 ರನ್ಗಳಿಗೆ ಆಲ್ಔಟ್ ಆಗಲು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಅಜೇಯವಾಗಿದ್ದ ರಾಜಸ್ಥಾನ್ ಮತ್ತೆ ಮಂಡಿಯೂರಿ ಕೂರುತ್ತೆ. ಬಹುಶಃ ರಾಜಸ್ಥಾನಕ್ಕೆ ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇನ್ನು ಐಪಿಎಲ್ನ ಇನ್ನು ಹಲವಾರು ಮ್ಯಾಚ್ಗಳು ಬಾಕಿ ಇದೆ. ಪ್ಲೇ ಆಫ್ಗೆ ಅಥವಾ ಫೈನಲ್ಗೆ ಯಾವ ತಂಡ ಬಂದು ನಿಲ್ಲುತ್ತೆ? ಅದರಲ್ಲೂ ಈ ಬಾರಿಯೂ ಕೂಡ 2026ರ ಐಪಿಎಲ್ ಕಪ್ ನಮ್ಮತ್ತ ಸಾಗುತ್ತಾ? ಅಂದ್ರೆ RCB ಕೈ ಸೇರುತ್ತಾ? ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.